ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ ನೀವು ಮಾತಿರೋರಿಗೆ ಏನು ಒಂದು ಅತ್ಯಂತ ಕೀಳ ಶಬ್ದಗಳು ಇವತ್ತು ಅಲ್ಲಿರುವಂತ ಹಲವಾರು ನಾಯಕರ ಬಗ್ಗೆ ನೋಡಿದ್ದೀನಿ. ಅಲ್ಲಿ ಹೆಸರುಗೊಂಡು ಹೇಳಕ್ ಹೋಗೋದಿಲ್ಲ. ಇಲ್ಲೊಂದು ಬಿಜಾಪುರದ ಒಂದು ಕ್ವಾಣ ಐತಿ, ಎಮ್ಮಿ, ಒಡ್ಡೆಮ್ಮಿ, ಈ ರೀತಿ ಇವೆಲ್ಲ ಸಂಸ್ಕೃತಿನೇ ಇಲ್ಲ. ಇವ್ರಿಗೆ ಸಂಸ್ಕಾರ ಇಲ್ಲ, ಸಂಸ್ಕೃತಿನೇ ಇಲ್ಲ. ಆ ಭಾರತೀಯ ಜನತಾ ಪಕ್ಷದಲ್ಲಿ ಯಾರಿಗೂ ಕೂಡ ಇಲ್ಲ. ದೊಡ್ಡ ನಾಯಕರು ಹಿಡ್ಕೊಂಡೇ ಇಲ್ಲ. ಇನ್ನು ಇವರೇನ ಬಚ್ಚಾಗಳು ಸಿಟಿ ರವಿ ಅಂತ ಅವರು ಒಂದು ಸದನದಲ್ಲಿ ಇದ್ದೀವಿ, ಸದನದಲ್ಲಿ ಯಾವ ರೀತಿ ಮಾತಾಡಬೇಕು, ಯಾವ ಶಬ್ದವನ್ನ ಬಳಕೆ ಮಾಡಬೇಕು, ಯಾವುದು ಆ ಸದನದಲ್ಲಿ ಮಾತಾಡಬಾರ್ದು ಅನ್ನೋದು ನಮ್ಗೆ ಗೈಡ್ಲೈನ್ಸ್ ಇದೆ. ಪ್ರತಿಯೊಬ್ಬ ಶಾಸಕರು ಅವ್ ಮಂತ್ರಿ ಆದಂತ ಈ ರೀತಿ ಒಬ್ಬ ಹೆಣ್ಣುಮಗಳ ಮೇಲೆ ಅಸಹ್ಯವಾಗಿ ಅಸಭ್ಯದಿಂದ ಮಾತಾಡಿದ್ರು. ನಾನು ಖಂಡಿಸ್ತೇನೆ. ಅವ್ರಿಗೆ ಏನ್ ಹೇಳಿದ್ರು ಅಷ್ಟೇ ಅವರು ಭಾರತೀಯ ಜನತಾ ಪಕ್ಷ. ಯಾಕಂದ್ರೆ ಅದಕ್ಕೆ ಅವ್ರು ಸಿಟಿ ರವಿನ ಮನೆ ಕೂರಿಸ್ಯಾರ. ಜನ ಈ ಬಾರಿ ಮನೆ ಕೂರಿಸುವ ಉದ್ದೇಶನೇ ಇದು. ಒಬ್ಬ ಏರ್ಬಿಟ್ರೆ ನಾವು ಏನಕ್ಕೆ ಮಾತಾಡ್ತಾರೆ ಕೇಂದ್ರ ಸರ್ಕಾರ ನಮ್ಮ ಹಿಂದಿದೆ ಅನ್ನೋದು. ಸದನದಲ್ಲಿ ಕೂಡ ಈ ರೀತಿ ಗೊಂದಲಗಳನ್ನ ಎಬ್ಬಿಸಿ ಸದನವನ್ನು ನಡೆಯಕ್ ಬಿಡೋದಿಲ್ಲ. ಮುಖ್ಯವಾಗಿ ಇವತ್ತು ಸುವರ್ಣಸೌಧದಲ್ಲಿ ನಡೆದಂತಹ ಒಂದು ಅಧಿವೇಶನ, ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗೋದಕ್ಕೆ. ಯಾಕಂದ್ರೆ ಸಾಕಷ್ಟು ಸಮಸ್ಯೆ ಇದೆ. ನಮ್ಮ ರೈತರ ಸಮಸ್ಯೆ ಇದೆ, ಮುಳುಗಡೆ ಸಮಸ್ಯೆ ಇದೆ, ಕೃಷ್ಣಾ ಮೇಲ್ದಂಡೆ ಯೋಜನೆಗಳು ಸಮಸ್ಯೆಗಳಿದಾವೆ. ಆ ದುರಂತ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಸದನವನ್ನು ನಡೆಸಿದ್ರೆ ಅಲ್ಲಿ ಪೂರಾ ನೀವು ನೋಡಿದ್ರಿ ಮಾಧ್ಯಮದಲ್ಲಿ ಬರೇ ಗೊಂದಲ. ಸದನ ಸರಳವಾಗಿ ಸದನವನ್ನು ನಡೆಯೋದಕ್ಕೆ ಬಿಟ್ಟಿಲ್ಲ. ಇಂತಹ ಸಹಜವಾಗಿ ಮಾತಾಡುವಂಥದ್ದಕ್ಕೆ ಖಂಡಿಸ್ತೇನೆ. ಅದಕ್ಕೆ ಖಂಡಿತವಾಗಿ ಏನು ಈಗಾಗಲೇ ಸರ್ಕಾರ ಕೂಡ ಅದಕ್ಕೆ ಏನು ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಏನೋ ಒಂದು ಅಸಹ್ಯ ಶಬ್ದದಿಂದ ಮಾತಾಡ್ತಾರೆ. ಅದಕ್ಕೆ ಕಾನೂನಾತ್ಮಕ